ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 10. ನೀನ್ಯಾರೋ ಹೀರೋ ಆಗಕ್ಕೆ ಬರಬೇಡ, ಇವಳು ನನಗೆ ಹೊಡೆದಲ್ದೆ ನನ್ನ ಬೈಕ್ ಹಾಳು ಮಾಡಿದ್ಲು ಎಂದು ಮತ್ತೆ ಅವನ ಕೆನ್ನೆ ಹಿಡಿದು ತೆಗಿಬೇಕು ಎಂದು ಋಷಭ್ ಕೋಪದೆ ಅವಳ ಕೆನ್ನೆಯಿಂದ ಕೈ ತೆಗೆದು ಹಿಂದೆ ತಿರುಚಲು, ನೀನೇ ಅವನೋ, ಅವಳು ನನ್ನ ಬೈಕ್ ಹಾಳು ಮಾಡಿದ್ಲು ಎಂದು ಅವನ ಪಕ್ಕದಲ್ಲಿದ್ದವ ಋಷಭ್ ಕಾಲರ್ ಹಿಡಿಯಲು, ನೀನ್ಯಾರೋ ಅವನ ಕಾಲರ್ ಹಿಡಿಯೋಕೆ, ಅವನ್ಯಾರು ಗೊತ್ತಾ, ಋಷಭ್ ಅರಸೆಂದು ಋಷಭ್ ಕಾಲರ್ ಹಿಡಿದವನ ಕೈ ತಾನು ತಿರುಚಿದ್ದಳು ವಿಶಿಷ್ಟ. ಏನೇ, ನೀನು ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಿದೀಯಾ, ನನ್ನ ಬೈಕ್ ದುಡ್ಡು ಇಟ್ಟು ಹೋಗ್ತಿರೋ ಅಷ್ಟೆ ಎಂದನವ. ಅವನ ಕೈ ಇನ್ನೂ ಋಷಭ್ ಕೈಯಲ್ಲೇ ಇದ್ದರು. ನಾನು ಯಾರಾದರೂ ಆಗಿರಲಿ, ನಿನಗೆ ಅವನ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಎಂದವಳೆ ತನ್ನ ಕೈಯಲ್ಲಿದ್ದವನ ಕೈ ತಿರುಚಲು. ಅಕ್ಕೋ ಬಿಟ್ಬಿಡಕ್ಕೋ ಎಂದನವ ನೋವು ತಾಳಲಾರದೆ. ಸರ್ ಬಿಡಿ ಸರ್, ನೋವಾಗ್ತಿದೆ, ಇವಳೇ ಬೈಕಿಗೆ ಗುದ್ದಿದ್ದು, ಅದಕ್ಕೆ ಚೂರು ರೇಗಿಸಿದ್ವಿ ಅಷ್ಟೇ, ಅದಕ್ಕೆ 15 ನಿಮಿಷದಿಂದ ನಮ್ಮನ್ನ ಹಿಡ್ಕೊಂಡು ರುಬ್ತಾವಳೆ. ಇವರೇನು ತ್ರಿಪುರ ಸುಂದರಿನ ಅಣ್ಣ ಇವಳನ್ನು ರೇಗಿಸೋಕೆ, ನಾನು ಬೈಕ್ ದುಡ್ಡು ಕೊಡಿಸಿ ನಾವು ಹೋಗ್ತೀವಿ ಎಂದು ಋಷಭ್ ಕೈಲಿ ಸಿಕ್ಕಿಕೊಂಡವ. ಎಷ್ಟು ನಿನ್ನ ಬೈಕ್ ದುಡ್ಡು ಎಂದ ಋಷಭ್ ಅವನ ಕೈ ಬಿಟ್ಟು ತನ್ನ ಪರ್ಸ್ ತೆಗೆಯುತ್ತಾ. 20,000 ಸರ್, ತುಂಬ ರಿಪೇರಿ ಮಾಡಿಸ್ಬೇಕು ಎಂದನವ ಪರ್ಸ್ ನೋಡುತ್ತಾ. ಹೇ ಬೆಂಜು, 1 ರೂಪಾಯಿ ಕೊಡಬೇಡ, ಇವರು ಬೇಕಂತ ನನ್ನ ತಂಟೆ ಬಂದಿದ್ದು ಎಂದು ಅವನ ಕೈಯಿಂದ ಪರ್ಸ್ ಕಿತ್ತುಕೊಂಡಳು ವಿಶಿಷ್ಟ. ಕೊಡು, ನಿನ್ನಿಂದ ಅವರಿಗೆ ಲಾಸ್ ಆಗಿದೆ, ಹಣ ಕೊಟ್ಟರೆ ತಾವು ಹೋಗ್ತೀವಿ ಅಂದ್ರಲ್ಲ, ಹೋಗ್ಲಿ ಬಿಡು ಎಂದು ಅವಳ ಕೈಯಿಂದ ಪರ್ಸ್ ತೆಗೆದುಕೊಂಡು, ಹೇ ದಡ್ಡ, ಅವ್ರನ್ನ ಮಾಡೋದು ನಾಟಕ, ನನಗಿಂತ ಮೊದಲೇ ಒಂದು ಹುಡುಗಿ ಬಳಿ ಕೆಟ್ಟದಾಗಿ ನಡ್ಕೊಂಡಿದ್ರು, ನಾನು ಬಂದು ವಿಚಾರಿಸಿ ಬೈದಿದ್ದೆ, ಮತ್ತೆ ಆಫೀಸ್ಗೆ ಹೋಗಿ ಬರುವಷ್ಟರಲ್ಲಿ ನನ್ನ ಕಾರಿಗೆ ಅಡ್ಡ ಬಂದಿದ್ದಾರೆ, ನಾನು ಇವರಿಗೆ ಹೆದರಿ ಹಣ ಕೊಡೋದಾ, ನಮ್ಮಪ್ಪ ಯಾರು ಅಂತ ಗೊತ್ತಿಲ್ಲ ಇವರಿಗೆ ಎಂದು ಹಲ್ಲು ಕಡಿದಳು. ಅಕ್ಕೋ, ಭಾವನೆ ಹಣ ಕೊಡ್ತೀನಿ ಅಂತಿದಾರಲ್ಲ, ನಿಮ್ದೇನು ಎಂದ ಅವ ಕೋಪದಿಂದ. ಯಾರೋ ನಿಮ್ಮಕ್ಕ, ನನ್ನ ತಮ್ಮ ಈ ಥರ ಮಾಡಿದ್ರೆ ತೆಗೆದು ಬಾರಿಸ್ತೀನಷ್ಟೆ, ನಡೆಯೋ ಇಲ್ಲಿಂದ, ನಿನ್ನ ಪೊಲೀಸ್ ಕೈಗೆ ಒಪ್ಪಿಸದೆ ಬಿಟ್ಟಿರೋದು ಹೆಚ್ಚು ಎಂದು ಗದರಲು ಅವನು ಇವಳ ಕೈಯಿಂದ ಪರ್ಸ್ ತೆಗೆದುಕೊಳ್ಳಲು ನೋಡಿದ. ಅಯ್ಯೋ ರಾಸ್ಕಲ್, ಇನ್ನೂ ಬುದ್ಧಿ ಬಂದಿಲ್ವಾ ಎಂದವಳು ಅಲ್ಲೇ ಬಿದ್ದಿದ್ದ ಕಲ್ಲು ತೆಗೆದುಕೊಳ್ಳಲು. ಅಯ್ಯೋ ಚಾಮುಂಡಿ, ಬಾವಾ, ಈ ಹುಚ್ಚಿ ಜೊತೆ ಅದೇಗೆ ಸಂಸಾರ ಮಾಡ್ತೀರಾ ಬಾವಾ, ಒಳ್ಳೆ ಲೂಸ್ ಅಭ್ಯಾಸ ಎಂದು ಬೈಕ್ ತೊಳ್ಳಿಕೊಂಡು ಓಡಿದರು. ಅವರು ಓಡಿ ಹೋಗಿದ್ದಕ್ಕೆ ಕೊನೆಗೆ ಅಂದ ಮಾತುಗಳಿಗೆ ಮೂತಿ ಕೆಂಪುಗಾಗಿಸಿಕೊಂಡು, ನಿಲ್ಲೋ, ಇದೇ ಕಲ್ಲಲ್ಲಿ ತಲೆ ಹೊಡಿತೀನಿ ಎಂದವಳು ನಿಂತಲ್ಲಿಂದನೇ ಅವಳೆಡೆ ಕಲ್ಲು ಬಿದ್ದಲು ಹೊಟ್ಟೆ ಹಿಡಿದು ನಗದೊಡೆದ ಋಷಭ್. ಅವನ ಅಪರೂಪದ ನಗು ನೋಡಿ ಅಚ್ಚರಿಯಾದರೂ ಅವನ ನಗುವಿನ ಹಿಂದಿನ ಕಾರಣನೆಂದು, ಯೂ ಬೆಂಜು, ಕೊಲೆ ಆಗೋಗ್ತೀಯಾ ಎಂದು ಅವನ ಬೆನ್ನ ಮೇಲೆ ಹೊಡೆಯತೊಡಗಿದಳು. ಅವನು ಹೇಳಿದ್ದು ಕೇಳ್ತಲ್ವಾ ಹುಚ್ಚಿ, ಸರಿಯಾಗಿ ಹೇಳಿದ ಎಂದು ಬೇಕೆಂದೆ ಮತ್ತೆ ಜೋರಾಗಿ ನಕ್ಕ ಋಷಭ್. ಅವನು ನೋಡಿ ಕಣ್ ಸಂಕುಚಿಸಿ, ನಾನು ಹುಚ್ಚಿನೆ, ಹೌದು ನಾನು ಹುಚ್ಚಿನೆ ಎಂದವಳು. ನೀನು ಮೆಂಟಲ್ಲು ಲೂಸು ಎಂದು ತನ್ನ ಕೈಯಿಂದ ಪಟಪಟನೆ ಹೊಡೆದಳು ಅವನ ಭುಜಕ್ಕೆ. ಅವನಿಗೆ ನೋವಾಗಲಿಲ್ಲ. ಇನ್ನೂ ನಗುತ್ತಾ, ನಿನ್ನ ಚುಡಾಯಿಸಕ್ಕೆ ಬಂದಿದ್ರಾ ಎಂದ ಮತ್ತೆ ನಗುವಾಗ. ಹಾ ಎಂದರಚಿ ಅಲ್ಲೇ ಕಲ್ಲು ಎತ್ತಿಕೊಂಡು ಓಡಿದಳು ಅವನ ಹಿಂದೆ. ಅಯ್ಯೋ ರಾಕ್ಷಸಿ ಎಂದವ ನಗುತ್ತಾ ಓಡಲು ಅವನ ಹಿಂದೆ ಕೋಪದಿ ಓಡಿದಳು ಇವಳು. ನಿಲ್ಲೋ ಬೆಂಜು, ನನ್ನೇ ಆಡ್ಕೋತೀಯಾ ಎಂದು ಓಡಿದವಳು ಅವನ ಸಿಗದೆ ಇದ್ದಾಗ ಕಲ್ಲು ಬೀಸಿ ಅಲ್ಲೇ ಕೂತು ಬಿಟ್ಟಳು. ಸಾಕಾಯ್ತೇನೆ ಹುಚ್ಚಿ, ರೋಡ್ ಮಧ್ಯೆ ಹೀಗೆ ಕೂತ್ರೆ ದೆವ್ವ ಅನ್ಕೋತಾರೆ, ಮೊದಲೇ ಫ್ರೀ ಏರ್ಸ್ಬಿಟ್ಟಿದೀಯಾ ಎಂದು ನಗುತ್ತಾ ಹೇಳಿದಾಗ ಕುಡಿತಲ್ಲಿಂದ ಎದ್ದು ಓಡಿದಳು ಮತ್ತೆ. ಅಯ್ಯೋ ನಿಲ್ಲೆ, ನಮ್ಮ ಅರಸು ಕುಟುಂಬಕ್ಕೆ ನಾನೊಬ್ಬನೇ ವಾರಸುದಾರ, ಕೊಂದ್ಬಿಟ್ಟಿಯ ನನ್ನ ಎಂದು ಓಡಿದ. ಒಂದಷ್ಟು ಹೊತ್ತು ಜೂಜಾಟ ಆದ ಮೇಲೆ ಸುಸ್ತಾಗಿ ಕಾರಿಗೋದಗಿಬ್ರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಕ್ಕರು ಜೋರಾಗಿ. ಇಲ್ಲೇ ನಿಲ್ಲಿಸು ವೈಭವ್ ಎಂದಳು ವೈನಿಧಿ ಹೋಟೆಲ್ಗಿಂತ ತುಸು ದೂರದಲ್ಲಿಯೇ. ಇಲ್ಲೇನಾ ನೀನು ಕೆಲಸ ಮಾಡೋದು, ಬಟ್ ಇಲ್ಲಿ ಯಾವುದು ಮನೆ, ಕಂಪ್ನಿ, ಹೋಟೆಲ್ ಏನೂ ಕಾಣಿಸ್ತಿಲ್ವಲ್ಲ ಎಂದ ಬೈಕ್ ನಿಲ್ಲಿಸಿ. ಇಲ್ಲ, ಸ್ವಲ್ಪ ದೂರ ನಡೆದುಕೊಂಡು ಹೋಗಬೇಕು ಅಷ್ಟೆ, ನಾನು ಹೋಗ್ತೀನಿ ಎಂದಳು ಬೈಕ್ನಿಂದ ಎಳೆದು. ಅಯ್ಯೋ, ನಾನು ಬಿಡ್ತೀನಿ ಅಂದರೂ ಕೊಬ್ಬಲ್ವ ನಿನಗೆ, ಬಾ ನಾನು ನಿಮ್ಮ ಓನರ್ ಬಳಿ ಮಾತಾಡ್ತೀನಿ, ಆಮೇಲೆ ನಾನೇ ಕರೆದುಕೊಂಡು ಹೋಗ್ತೀನಿ ಎಂದ ಮತ್ತೆ ಬೈಕ್ ಸ್ಟಾರ್ಟ್ ಮಾಡಿ. ಬೇಡ ಅವರು ತುಂಬ ಸ್ಟ್ರಿಕ್ಟ್, ನೀನು ಹೋಗು, ನಾನು ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ ಎಂದಳು ಭಯದಿಂದ. ಪಾಪ, ಅವನ ಭಯಂಕರ ರೂಪ ನೋಡಿದವಳಿಗೆ ತಾನು ಕೆಲಸ ಮಾಡುವ ಜಾಗವ ತೋರಿದ್ರೆ ಎಂದು ಭಯ. ನಾನೇನು ಅವರಿಗೆ ಚಾಡಿ ಹೇಳಲ್ಲ ಬಿಡು, ಅದ್ಯಾಕಷ್ಟು ಹೆದರ್ತೀಯ, ಸರಿ ಹೋಗ್ತೀನಿ, ಬರುವಾಗ ಟೈಮ್ ಆದರೆ ಫೋನ್ ಮಾಡು, ಬರ್ತೀನಿ ಎಂದು ಅವಳನ್ನೇ ನೋಡುತ್ತಾ. ಎಂದಳು ತಲೆ ಆಡಿಸಿ. ಏನು ಫೋನ್ ನಂಬರ್ ಇದೆಯಾ ನಿನ್ನ ಬಳಿ ಎಂದನು ಜೋರಾಗಿ. ಹ್ಞೂ ಎಂದು ತಲೆ ಆಡಿಸುತ್ತ. ಏನು ಹುಡುಗಿನೇ ನೀನು ಎಂದವ ಅವಳ ಕೈಯಲ್ಲಿಂದ ಫೋನ್ ಕಿತ್ತುಕೊಂಡು. ಫೋನ್ಗೆ ಲಾಕ್ ಇಟ್ಟಿಲ್ವಲ್ಲೇ ಎಂದು ನೋಡಿದ. ಅವಳಮ್ಮ ಮತ್ತವಳ ಫೋಟೋ ಇತ್ತು ವಾಲ್ಪೇಪರ್ನಲ್ಲಿ. ತಕ್ಷಣ ಫೋನ್ ತೆಗೆದು ತನ್ನ ನಂಬರ್ ಟೈಪ್ ಮಾಡಿದ. ಅದಾಗಲೇ ವೈಭವ್ ಎಂದಿತ್ತು ಅವನ ಹೆಸರು ಅಲ್ಲಿ. ಏನೇ ಇದು,
ಆಗಲೇ ಸೇವ್ ಮಾಡ್ಕೊಂಡಿದೀಯಾ ಎಂದ ತನ್ನ ಫೋನ್ಗೆ ಮಿಸ್ ಕಾಲ್ ಕೊಟ್ಟು. ಹಾಂ, ಅದು ಅವತ್ತು ಏನೋ ಕೇಳಬೇಕಿತ್ತು ಅಂತ ಇಟ್ಕೊಂಡೆ, ಆಮೇಲೆ ಸರಿ ಆಯಿತು ಎಂದಾಗ ತುಟಿ ಅಂಚಲ್ಲಿ ನಕ್ಕವ. ಸರಿ ಸರಿ, ನಿನ್ನ ಹೆಸರು ನಾನೇನಂತ ಸೇವ್ ಮಾಡಲಿ ಎಂದು ಯೋಚಿಸಿ ಕೊನೆಗೆ ಎಡವಟ್ಟು ಚೆನ್ನಾಗಿದೆ ಅಲ್ವಾ ಎಂದವ ಅವಳ ಫೋನಲ್ಲಿ ತನ್ನ ಹೆಸರನ್ನು ವೈಭವ್ ಬೇಡ, ಬೇರೆ ಚೇಂಜ್ ಮಾಡ್ಕೊ ಎಂದು ಅವಳ ಕೈಗಿಡಲು ಕೋಪಿಷ್ಟ ಎಂದು ತುಟಿ ಆಡಿಸಿ ಸೇವ್ ಮಾಡಿಕೊಂಡಳು. ಸರಿ ಹೊರಡು, ಟೈಮ್ ಆಗಲಿಲ್ವಾ ಎಂದಾಗ ತಲೆ ಆಡಿಸಿ ನಡೆದಳು ಅಲ್ಲಿಂದ. ಥೋ ವೈಭವ್, ನಡಿಯೋ, ಮನೆಗೆ ಟೈಮ್ ಆಗಲಿಲ್ವ ನಿಂಗೆ ಎಂದು ತನಗೆ ತಾನೇ ಬೈದುಕೊಂಡವ ಬೈಕ್ ತೆಗೆದುಕೊಂಡು ಅಲ್ಲಿಂದ ನಡೆದಿದ್ದ. ಅದಾಗಲೇ ಅರ್ಧ ಗಂಟೆ ತಡವಾಗಿದ್ದಕ್ಕೆ ಹೆದರುತ್ತಲೇ ಒಳ ಬಂದಳು ವೈನಿದೆ. ಅಮ್ಮ, ಅಡುಗೆಗೆ ಏನು ಸಹಾಯ ಮಾಡಲಿ ಎಂದಳು ಹಿಂಜರಿಯುತ್ತಲೇ. ಇವತ್ತು ಚಪಾತಿ ಊಟ ಕಣಮ್ಮ, ಸ್ವಲ್ಪ ಹೊತ್ತು ತಟ್ಟಿಕೊಡು, ಸ್ವಲ್ಪ ಹೊತ್ತು ಬೇಯಿಸು ಎಂದರು ನಗುತ್ತಲೇ. ಬಂದು ಕುಳಿತಳು. 50 ಚಪಾತಿ ಉದ್ದಿದ್ದಳೇನೋ. ಅದಾಗಲೇ ಕೈಯೆಲ್ಲ ನಡುಗುತ್ತಾ ಮೈ ಕೈ ಬೆವರಿ ಹೋಗಿತ್ತು ಅವಳದು. ಯಾಕೆ ನಿಧಿ, ಹುಷಾರಿಲ್ವೇನಮ್ಮ ಎಂದು ಕೇಳಿದರು ಲಕ್ಷ್ಮಿ. ಹಾಗೇನಿಲ್ಲ ಎಂದವಳು ನಗುತ್ತಾ ತನ್ನ ಕೆಲಸ ಮುಂದುವರಿಸಿದ್ಲು. ವೈನಿಧಿ, 2 ಸ್ಟ್ರಾಂಗ್ ಕಾಫಿ ಮಾಡಿ ಅದ್ವಿಕ್ ಸರ್ ಚೇಂಬರ್ಗೆ ತೆಗೆದುಕೊಂಡು ಹೋಗ್ಬೇಕಂತೆ ಎಂದರು. ಬಂದರು ಒಬ್ಬರು. ತಲೆ ಆಡಿಸಿ 2 ಕಾಫಿ ಮಾಡಿ ತೆಗೆದುಕೊಂಡು ಹೋದ್ಲು. ಶಾಲೈ ಕಮೀನ್ ಸರ್ ಎಂದು ಕರೆದಳು ಹೊರ ನಿಂತು. ಆದರೆ ಅವಳ ಧ್ವನಿ ಅವರ ತಲುಪಲು ಸೋತಿತ್ತು. ಸರ್ ಎಂದಳು ಮತ್ತದೆ ವೈರಿ. ಈ ಬಾರಿ ಅವರು ಕೇಳದಿದ್ದರೂ ತಾನೇ ಒಳ ನಡೆದಳು. ಬಾ ಎಂದರು ನಗುತ್ತಾ. ಆದರೆ ಅವರ ಮುಂದೆ ಕುಳಿತವನ ಮುಖ ಅದ್ವಿಕಿಂದ ಇದ್ದ ಶೋ ಪೀಸ್ ಒಂದರಲ್ಲಿ ಕಂಡಿದ್ದೆ ಬೆದಳಿದಳು ನಿಧಿ. ಯಾಕಂದರೆ ಅಲ್ಲಿ ನಗುತ್ತಾ ಮಾತನಾಡುತ್ತಿದ್ದವ ವೈಭವ್. ಅಯ್ಯೋ ಎಂದವಳು ಕಪ್ ಕೆಳಗೆ ಬಿಡಲು. ಹೇ, ಗೊತ್ತಾಗಲ್ವ ನಿಂಗೆ ಎಂದರು ಅದ್ವಿಕ್ ಕೋಪದಿಂದ. ತಕ್ಷಣ ಹಿಂದೆ ತಿರುಗಿ ನಿಂತು ಸಾರಿ ಸರ್, ಕೈ ಜಾರಿತು ಎಂದಳು ಭಯದಿಂದಲೇ. ಚಿಕ್ಕು, ಇಂಥವ್ರನ್ನೆಲ್ಲ ಯಾಕೆ ಕೆಲಸಕ್ಕೆ ಇಟ್ಕೊಳ್ಳೋದು ನೀನು? ಇಂಥವರಿಗೆ ನೆಟ್ಟಗೆ ಕೆಲಸ ಮಾಡೋಕೆ ಬರಲ್ಲ, ಆದರೆ ನಾಟಕ ಮಾತ್ರ ಆಡ್ತಾರೆ, ಕಷ್ಟ ಅದು ಇದು ಅಂತ ಎಂದ ಹಲ್ಕಚ್ಚಿ. ಸಾರಿ ಸರ್ ಎಂದಳು ಬಿದ್ದಿದ್ದ ಕಪ್ ಎತ್ತಿಕೊಳ್ಳುತ್ತಾ. ನಾನೇನು ಮಾಡಲಿ ವೈ, ಎಲ್ಲ ನಮ್ಮ ಅಣ್ಣನ ಮಹಿಮೆ, ಅವರೇ ಇವಳನ್ನು ಸೆಲೆಕ್ಟ್ ಮಾಡಿದ್ದು. ಮೊದಲ ದಿನವೇ ನಾನು ಕೂಡ ಬೆಳೆಸಿದ್ಲು ಎಂದರು ಅವರು. ತಕ್ಷಣ ತಿರುಗಿದ. ಅವನ ಜೊತೆ ಬಂದಾಗಿನಿಂದ ಬಟ್ಟೆ ಬದಲಿಸಿ ಈಗ ಯೂನಿಫಾರ್ಮ್ ತೊಟ್ಟಿದ್ದಳಲ್ಲ, ಗುರುತು ಹತ್ತಲಿಲ್ಲ ಅವನಿಗೆ. ಚಿಕ್ಕು, ಹಾಗಾದರೆ ಸರಿಯಾಗಿ ಕೆಲಸ ಮಾಡಿಸ್ಕೊಳ್ಳಿ ಎಂದ ನಗುತ್ತಾ. ಆದರೆ ಅವಳು ತಲೆ ತಗ್ಗಿಸಿ ಹೊರ ಓಡಿದಳು. ದೇವ್ರೆ, ಇದು ಇವರ ಹೋಟೆಲ್ ಅಂತ ಮರೆತು ಬಿಟ್ಟಿದ್ದೆ ನಾನು. ಹೀಗೆ ಆದರೆ ಏನು ಗತಿ? ಮೊದಲೇ ನಾನೆಂದರೆ ಕೀಳು ಅಂತ ಅಂದ್ಕೊಂಡಿದ್ದಾನೆ, ಅದರಲ್ಲಿ ಅವರ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದರೆ ನಿಜವಾಗಿಯೂ ನನ್ನ ತುಂಬ ಕೆಟ್ಟದಾಗಿ ಪ್ರೆಡಿಕ್ಟ್ ಮಾಡ್ಕೋತಾನೆ ಎಂದು ಕಣ್ಣೀರು ಒರೆಸುತ್ತಾ ಹೋದವಳು ಮತ್ತೊಬ್ಬರ ಜೊತೆ ಕಾಫಿ ತಂದಳು. ಎಕ್ಸ್ಕ್ಯೂಸ್ ಮಿ ಸರ್ ಎಂದವಳು ತಮ್ಮ ಜೊತೆ ಬಂದವರಿಗೆ ಕಾಫಿ ಕೊಡಲು ಹೇಳಿ ತಾನು ಚೆಲ್ಲಿದ ಕಾಫಿ ಒರೆಸಿದ್ಲು. ಮತ್ತೇನಪ್ಪ ರಾಜಕುಮಾರ, ಅಪರೂಪಕ್ಕೆ ಬಂದಿದೆಯಾ ಹೋಟೆಲ್ ಕಡೆ ಎಂದರು ಅದ್ವಿಕ್ ನಗುತ್ತಲೇ. ಏನಿಲ್ಲ ಚಿಕ್ಕು, ಅಪ್ಪನ ಆಸೆ ನಾನು ಇಲ್ಲಿಗೆ ಬರೋದು. ಇನ್ನೂ 3 ತಿಂಗಳು ಎಜುಕೇಷನ್ ಮುಗಿದ್ಮೇಲೆ ಹೋಟೆಲ್ ನೋಡ್ಕೊಳ್ಳೋದು. ಇಲ್ಲಿವರೆಗೂ ನನ್ನ ಫ್ರೆಂಡ್ ಮೀಟ್ ಆಗೋಕೆ ಬಂದಿದ್ದೆ, ಹಾಗೆ ಬಂದೆ ಎಂದ ನಗುತ್ತಲೇ. ಹಾಗಾದರೆ ಈ ಕೋಪಿಷ್ಟ ಯಾವಾಗಲೂ ಬರಲ್ವಾ ಎಂದು ನಿಟ್ಟುಸಿರು ಬಿಟ್ಟು ನಡೆದಳು ನಿಧಿ. ಏನಪ್ಪ ಸಮಾಚಾರ, ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಎಂದರು ಛೇಡಿಸುತ್ತಲೇ. ಹೇ ಏನು ಚಿಕ್ಕು ನೀನು, ನಾನು ಲವ್ವ ಸೀನೇ ಇಲ್ಲ. ನನ್ನಮ್ಮ ಮೈಥಿಲಿ ದೇವಿಯವರು ಯಾರನ್ನು ತೋರಿಸಿದ್ರು ನಾನು ಕಣ್ಣು ಮುಚ್ಚಿ ಮದುವೆ ಆಗೋದೆ ಎಂದ ತನ್ನ ಮನ ಆಡಿಕೊಳ್ಳುತ್ತಾ. ಓಹೋ, ಅಮ್ಮನ ಮಗ ಎಂದರು ನಗುತ್ತಲೇ. ಹಾಂ, ಹಾಗೆ ಅಂದ್ಕೊಳ್ಳಿ. ನಾನು ಬರ್ತೀನಿ, ಲೇಟ್ ಆಯಿತು ಎಂದವ ನಡೆದ ಆಚೆಗೆ. ಯಾಕೋ ನಿಧಿಯ ನೆನಪಾಗಿ ಫೋನ್ ಮಾಡಿದ. ಆದರೆ ಅವನಿಂದ ತಪ್ಪಿಸಿಕೊಳ್ಳಲು ಅವಳು ರೂಮ್ ಒಂದರಲ್ಲಿ ಕ್ಲೀನ್ ಮಾಡಲು ಹೋಗಿದ್ಲು. ಈ ಹುಡುಗಿ ಏನು ಮಾಡ್ತಿದೆಯೋ, ನಾನು ಯಾಕೆ ಯೋಚನೆ ಮಾಡಲಿ, ಹೋಗ್ತಾಳೆ ಮನೆಗೆ ಎಂದು ಬೈದುಕೊಂಡವ ಬೈಕೇರಿ ನಡೆದರೆ ತಾನಿದ್ದ ರೂಮಿನ ಕಿಟಕಿಯಿಂದ ಅವನು ನೋಡಿದವಳು ನಿಟ್ಟುಸಿರು ಬಿಟ್ಟು ಕೆಲಸಕ್ಕೆ ನಡೆದಳು. ವೈಭವ್ ಕಾಣಿಂದ ತಪ್ಪಿಸಿಕೊಂಡು ನಿಟ್ಟುಸಿರು ಬಿಟ್ಟಿದ್ದಳು ವೈನಿಧಿ. ಇತ್ತ ಋಷಭ್, ವಿಶಿಷ್ಟ ಒಬ್ಬರಿಗೊಬ್ಬರು ಕಾಲಿಡಿದುಕೊಂಡು ನಗುತ್ತಾ ಮನೆ ಸೇರಿದ್ರು. ಮಮ್ಮಿ ಮಮ್ಮಿ ಎಂದು ಡೈನಿಂಗ್ ಟೇಬಲ್ ಬಳಿ ಕೂತು ಅರಚುತ್ತಿದ್ದಳು ವಿಶಿಷ್ಟ. ಏನಾಯ್ತಿಷ್ಟ, ನನ್ನ ಕಿವಿ ಕಿತ್ತೋಯ್ತು ಎಂದು ತಯಾರಾಗಿದ್ದ ತಿಂಡಿ ತಂದಿಟ್ಟರು ಮೈತ್ಲೆ. ಮಮ್ಮಿ, ನನಗೆ ಇವೆಂಟ್ ಆರ್ಗನೈಸ್ ಮಾಡೋದಿದೆ, ನೀವು ಲೇಟ್ ಮಾಡ್ತಿದ್ದೀರಾ ಎಂದು ಸಿಡುಕಿದಳು. ಏನು ಮಾಡೋದು, ನನಗೂ ವಯಸ್ಸಾಯಿತು, ಕೇಸರಿಬಾತ್ ಮಾಡೋಕ್ಕೆ ಎಷ್ಟೊತ್ತು ಬೇಕಾಯಿತು ಎಂದರು ನಗುತ್ತಲೇ. ಮಮ್ಮ, ಯಾರು ಹೇಳಿದ್ದು ನೀವು ಓಲ್ಡ್ ಅಂತ? ನೀವಿನ್ನು ಬ್ಯೂಟಿಫುಲ್ ಆ್ಯಂಡ್ ಎನರ್ಜೆಟಿಕ್ ಗರ್ಲ್. ಇಲ್ಲಿ ಕೂತಿದ್ದಾರಲ್ಲ ಇವರೇ ಇವಾಗ 60 ವರ್ಷದ ಹುಡುಗಿ ಥರ ಆಡ್ತಾರೆ ಎಂದವ ತನ್ನಮ್ಮನನ್ನು ಹೊಗಳಿ ತನ್ನಕ್ಕನ ಕಾಲೆಳೆದು ಕುಳಿತ ತಿಂಡಿ ತಿನ್ನಲು. ಗೌರವ್, ಆರಾಧ್ಯ, ಆಯುಷಣ್ಣ, ಅದ್ವಿಕ್ ಎಲ್ಲ ಬನ್ನಿ ಎಂದು ಕೂಗಿದರು ಮೈತ್ಲೆ. ಅಲ್ಲಿವರೆಗೂ ಎಲ್ಲ ಗಡಿಬಿಡಿಯಲ್ಲಿ ತಯಾರಾಗುತ್ತಿದ್ರು. ಮಮ್ಮ, ಎಲ್ಲ ಆಮೇಲೆ ತಿಂತಾರೆ, ನನಗೆ ಲೇಟ್ ಆಗಿದೆ ಎಂದು ಗದರಿದಳು ವಿಶಿಷ್ಟ. ಪರಿ ಎಂದು ವಸಿಷ್ಠ ಅವರದನ್ನು ಕೇಳಿದ್ದೆ. ನೋಡಿ ಪಾಪ ಅಮ್ಮನ, ನಾಡಿದ್ದು ಫಂಕ್ಷನ್ ಎಲ್ಲ ತಯಾರಿ ಮಾಡಬೇಕು ಎಂದು ದೂರಿದವಳ ಪಕ್ಕ ಕುಳಿತು. ನಿಂಗೊತ್ತಲ್ವ ಮಗಳೇ ನನ್ನ ಹಳೆ ಕತೆ,
ಯಾರೂ ನಾನು ತಿನ್ನೋವರೆಗೂ ತಿನ್ನೋ ಹಾಗಿಲ್ಲ, ನಾನು ಬರೋವರೆಗೂ ಅಡುಗೆ ಮನೆಗೂ ಹೋಗೋ ಹಾಗಿಲ್ಲ ಅಂತ ಆವಾಗೆಲ್ಲ ತುಂಬ ಬೇಸರ ಆಗ್ತಿತ್ತು. ತುಂಬ ಕುಟುಂಬ ಇದ್ದರೂ ಒಟ್ಟಿಗೆ ಊಟ ಮಾಡೋಕ್ಕಾಗಲ್ಲ ಅಂತ. ಆದರೆ ನಿನ್ನಮ್ಮ ಬಂದಮೇಲೆ ಎಲ್ಲ ಸರಿ ಹೋಯಿತು. ನಿನಗೂ ಮುಂದೆ ಹಾಗೆ ಅನಿಸ್ಬಾರ್ದಲ್ವಾ? ತುಂಬ ಕುಟುಂಬ ಸಿಗೋದು ಅಪರೂಪ ಕಣಮ್ಮ. ಆಗ ಸಾಧ್ಯ ಆದಷ್ಟು ಅದನ್ನು ಉಳಿಸ್ಕೊಂಡು ಹೋಗಬೇಕು ಎಂದಾಗ ಮುದ್ದಾಗಿ ತಲೆ ಆಡಿಸಿ, ಓಕೆ ಹೀರೋ, ಇವಾಗಾದರೂ ನಿಮ್ಮ ಸತಿದೇವಿಗೆ ತಿಂಡಿ ಹಾಕೋಕೆ ಹೇಳಿ ಎಂದಳು ನಗುತ್ತಲೆ. ಅವಳಿಗಾಗಿ ನೆನಪಿಗಾಗಿದ್ದು ಅರಸು ಫ್ಯಾಮಿಲಿ. ಅವರೊಟ್ಟಿಗೆ ಕುಳಿತು ಊಟ ಮಾಡಿದ್ದಾಳಲ್ಲ, ತರಲೆ ಇರು ಎಂದು ಕೇಸರಿಬಾತ್ ತೆಗೆದು ಎಲ್ಲರಿಗೂ ಬಡಿಸಿ ತಾನು ಕುಳಿತರು. ಮಮ್ಮ, ಬೆಳಗ್ಗೆ ಬೆಳಗ್ಗೆ ಸ್ವೀಟಾ ಎಂದು ಸಪ್ಪೆ ಮುಗ ಮಾಡಿದ ವೈಭವ್. ಅವನು ನೋಡಿ ತಾವು ತಿನ್ನಲೆಂದು ತೆಗೆದುಕೊಂಡು ಹೋದ ತುತ್ತು ಕೆಳಗಿಳಿಸಿದರು. ವೈಭವ್, ಯಾಕೆ ನಿಂಗೆ ಬೇರೆ ಏನು ಬೇಕು? ಮೊದಲೇ ಹೇಳಿದ್ರೆ ಮಾಡ್ತಿದ್ರು ಎಂದರು ವಸಿಷ್ಠ. ಎಷ್ಟಾದರೂ ಮಡಿದಿಯ ಮುಖ ನೋಡಿ ತಿಳಿದರಲ್ಲ, ಅಷ್ಟು ಗೊತ್ತಾಗಲ್ಲ ಡ್ಯಾಡಿಯವರಿಗೆ. ಇಷ್ಟೊಂದು ಹಣ ಇದ್ದರೂ ತಿನ್ನೋಕೆ ಒಂದೇ ಡಿಶ್ 2-3 ಥರ ವೆರೈಟಿ ಮಾಡಬೇಕಲ್ವಾ ಎಂದ ಆಸಾನಿಹಲ್ಲಿ. ಸಾರಿ ವೈಭವ್, ಅದನ್ನು ಮಾಡೋಕೆ ಟೈಮ್ ಆಗೋಯ್ತು, ಬೆಳಗ್ಗೆ ಬೇಗ ಹೆಸರು ಆಗಲಿಲ್ಲ ಎಂದರು ಮೈಥಿಲಿ ಸಪ್ಪಗೆ. ನಿಮಗೆ ಆಗಲಿಲ್ಲ ಅಂದರೆ ಕೆಲಸದವ್ರು ಯಾಕಿರೋದು? ಬೇಕಿದ್ರೆ ಇನ್ನೂ ಒಂದಷ್ಟು ಕೆಲಸದವರನ್ನು ಅಪಾಯಿಂಟ್ ಮಾಡ್ಕೊಳ್ಳಿ ಎಂದ ಸಿಡುಕತ್ತಲೆ. ವೈಭವ್, ಏನಾಗಿದೆ ನಿನಗೆ? ಈಗ ಸ್ಪೈಸಿ ಬೇಕಾ? ಇರು ಎಂದು ಅಡುಗೆ ಮನೆಗೆ ಹೋದ ನಯನ ಹೊರಬಂದು, ತಗೋ, ನಾನು ಪುಳಿಯೋಗರೆ ಮಾಡಿದ್ದೆ, ಕೊಡೋದು ಮರೆತು ಹೋಯಿತು ಎಂದು ಇಟ್ಟರು. ಅದನ್ನು ನೋಡಿದವ, ಥ್ಯಾಂಕ್ ಯು ಚಿಕ್ಕಿ ಎಂದು ಕೇಸರಿಬಾತ್ ಪಕ್ಕಕ್ಕೆ ತಳ್ಳಿ ಪುಳಿಯೋಗರೆ ಬಡಿಸಿಕೊಂಡ. ಹೆಂಡತಿ, ನೀನು ತಿನ್ನು, ತಾಯಿ ಕೈ ತುತ್ತು ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಎಂದವರು ಮಡದಿಗೆ ಕಣ್ಣಲ್ಲೇ ಸಮಾಧಾನ ಮಾಡಿದರು. ಡ್ಯಾಡ್, ಲೇಟ್ ಆಗ್ತಿದೆ ಎಂದು ವಿಶಿಷ್ಟ ಎಚ್ಚರಿಸಲು, ಪರಿ, ಇವತ್ತು ನಾನೇ ತಿನ್ನಿಸ್ತೀನಿ ಎಂದು ತಾವೇ ತಿನ್ನಿಸಿದರು ಪ್ರೀತಿಯ ಮಗಳಿಗೆ. ಮತ್ತೆ ಪರಿ, ಈ ಕೇಸರಿಬಾತ್ ನೋಡಿದ್ರೆ ನನಗೆ ನೆನಪಿಗೆ ಬರುತ್ತೆ ಗೊತ್ತಾ ಎಂದು ಮೈಥಿಲಿ ಇವರ ಮುಖ ನೋಡಲು, ವಸಿ, ಸುಮ್ಮನೆ ತಿನ್ನಿ, ಮೊದಲೇ ಅವಳಿಗೆ ಲೇಟ್ ಆಗಿದೆ ಎಂದು ತುಸು ನಾಚಿ ಗದರಿದರು ಮೈಥಿಲಿ. ಇರು ಹೆಂಡತಿ ಎಂದ ವಸಿಷ್ಠ ಅವರು. ನಿಮ್ಮಮ್ಮ ಮೊದಲು ಕೆಲಸಕ್ಕೆ ಬರುವಾಗ ಡಬ್ಬಿ ತರ್ತಿದ್ಲು. ಆಗ ಒಮ್ಮೆ ಇವಳ ಬಾಕ್ಸ್ನಿಂದ ಬರ್ತಿರೋ ಘಮಕ್ಕೆ ತಡೆಯಲಾರದೆ ಬಾಕ್ಸ್ ಕದ್ದು ತಿಂದು ಬಿಟ್ಟೆ ಎಂದಾಗ ನಗುವಿನ ಅಲೆ ಜೋರಾಗಿತ್ತು ಅಲ್ಲೇ. ಅಷ್ಟೇ ಅಲ್ಲ ಇಷ್ಟ, ಕೇಸರಿಬಾತ್ ಎಂದ್ಬಿಟ್ಟು ಖಾರ ಜಾಸ್ತಿ ಆಗಿದೆಯಾ ಅಂತ ನನಗೆ ಗದರಿದ್ರು ಎಂದು ಮೈಥಿಲಿಯವರು ನಗರು. ಎಲ್ಲರೂ ನಕ್ಕರು ಮತ್ತೊಮ್ಮೆ. ಎಷ್ಟೇ ಜನ ಕೆಲಸದವರಿದ್ದರೂ ಮನೆಯವರಿಗೆ ಪ್ರೀತಿಯಿಂದ ಅಡುಗೆ ಬಡಿಸೋಕ್ಕಾಗಲ್ಲ ಅಂತ ಎಷ್ಟಿಲ್ಲ ಎಷ್ಟಾದರೂ ಅವಳೇ ಅಡುಗೆ ಮಾಡೋದು. ಪ್ರೀತಿಯಿಂದ ಮಾಡುವಾಗ 5 ನಿಮಿಷ ಆಚೀಚೆ ಆದರೂ ಸಹಿಸ್ಕೋಬೇಕು ಮಗಳೇ. ಮತ್ತು ರುಚಿ ಕೂಡ ಅಷ್ಟೇ, ಪ್ರೀತಿಯಿಂದ ವಿಷಾನ ಕೊಟ್ಟರು ಅಮೃತ ಅಂತ ಹೇಳಬೇಕು ಎಂದು ವಸಿಷ್ಠ ಅವರು ನಗುತ್ತಲೇ ಹೆಂಡತಿಯ ಪರವಾಗಿ ಮಗಳಿಗೆ ತಿಳಿ ಹೇಳಲು ತಟ್ಟೆಯ ಅಂಚಿಗೆ ತಳ್ಳಿದ್ದ ಕೇಸರಿಬಾತ್ ಬಾಯಿಗಿಟ್ಟುಕೊಂಡ ವೈಭವ್. ಅದನ್ನು ನೋಡಿಯೂ ನೋಡದಂತೆ, ಹೆಂಡತಿ, ಇನ್ನು ಮುಂದೆ ನಿನಗೆ ಏನು ಬೇಕೋ ಅದನ್ನು ಮಾಡು, ಯಾರಿಗೆ ಆ ತಿಂಡಿ ಇಷ್ಟ ಇರಲ್ವೋ ಅವರಿಗೆ ನಯನ ಮಾಡಿ ಕೊಡ್ತಾಳೆ, ಅಥವಾ ನನ್ನ ಹೋಟೆಲ್ಗೆ ಬರಲಿ, ಫ್ರೀ ಊಟ ಕೊಡ್ತೀನಿ, ವೆರೈಟಿನೂ ಇರುತ್ತೆ ಎಂದು ವಸಿಷ್ಠ ಅವರು ಗಂಭೀರವಾಗಿ ಹೇಳಲು, ಸಾರಿ ಮಮ್ಮಿ, ನನಗೆ ಯಾಕೋ ಜ್ವರ ಕಡಿಮೆ ಆದಂತೆ ಕಾಣ್ತಿಲ್ಲ, ಬಾಯೆಲ್ಲ ಸಪ್ಪೆ ಸಪ್ಪೆ, ಅದಕ್ಕೆ ಸ್ಪೈಸಿ ಬೇಕು ಅಂದೆ ಅಷ್ಟೇ ಎಂದಾಗ ಮಗನ ಕಡೆಗೆ ನೋಡಿ, ಅದನ್ನೇ ಬಾಯಿ ಬಿಟ್ಟು ಹೇಳಬೇಕು, ಬಾಯಲ್ಲಿ ಕಡುಬು ಇಟ್ಕೊಂಡಿದ್ಯಾ? ನೀನು ಹಾಗೆ ಗದರಿ ಹೋದರೆ ನಿಮ್ಮಮ್ಮ ಪೂರ್ತಿ ದಿನ ತಿನ್ನದೆ ಉಪವಾಸ ಮಾಡ್ತಿದ್ಲು ಎಂದರು ದುರುಗುಟ್ಟೆ. ಸಾರಿಮಾ ಏನಲ್ಲೂ ನಕ್ಕು, ಪರವಾಗಿಲ್ಲ ತಿನ್ನು, ಕಾಲೇಜ್ಗೆ ಟೈಮ್ ಆಗುತ್ತೆ ಎಂದಾಗ ತಲೆ ಆಡಿಸಿ ತಿನ್ನುವಾಗ, ತಗೋ ಎಂದು ಅವನ ಮುಂದೆ ತುತ್ತಿಟ್ಟರು ವಸಿಷ್ಠ. ಅವನು ಬಾಯ್ತಿರುವ ಮುನ್ನ ಎಲ್ಲ ವಿಶಿಷ್ಟಳ ನೋಡುತ್ತಿದ್ದರು. ಅವಳೇ ಅಲ್ವೇ ಪ್ರತಿ ಬಾರಿ ಅಪ್ಪನ ಪ್ರೀತಿ ತನ್ನೊಬ್ಬಳಿಗೆ ಬೇಕೆಂದು ಹಠ ಮಾಡುತ್ತಿದ್ದವಳು. ಡ್ಯಾಡ್ ಬಾಯ್, ನನಗೆ ಸಾಕು, ನೀವು ತಿನ್ನಿ, ಟೇಕ್ ಕೇರ್ ಎಂದವಳು ನಗುತ್ತಾ. ಈ ಪುಳಿಯೋಗರೆ ಟೇಸ್ಟ್ ಮಾಡ್ತೀನಿ ಎಂದು ತಮ್ಮನ ತಟ್ಟೆಯಲ್ಲಿದ್ದ ಪುಳಿಯೋಗರೆ ತೆಗೆದು ತಿಂದು ಓಡಲು ಎಲ್ಲ ಆಶ್ಚರ್ಯದ ನೋಟ ಬೀರಿದರು ಅವಳ ನಡೆಗೆ. ವಸಿ, ಇದು ನಮ್ಮ ಇಷ್ಟನಾ ಎಂದು ಕೇಳಿದರು ಮೈಥಿಲಿ. ನನಗೂ ಅದೇ ಅನುಮಾನ ಕಣೆ ಎಂದರು ವಸಿಷ್ಠ. ದಾದಾ, ನನ್ನ ಸೊಸೆ ಅಷ್ಟೊಂದು ಕೆಟ್ಟವಳಲ್ಲ, ಮೊದಲು ವೈಭವ್ಗೆ ತಿನ್ನಿಸಿ, ಟೈಮ್ ಆಗಲಿದೆ ಎಂದರು ವೈಶಿಷ್ಟ್ಯ. ಆ ಮಾಡು ಎಂದು ವಸಿಷ್ಠ ತುತ್ತಿಡಲು ಎಲ್ಲವೂ ಮೌನದಲ್ಲೇ ತಿಂದು ಮುಗಿಸಿದ ವೈಭವ್. ಡ್ಯಾಡ್ ಬಾಯ್, ಮಮ್ಮ ಹೋಗ್ತೀನಿ ಎಂದು ಕೈ ತೊಳೆದು ಮೇಲೆದ್ದ ವೈಭವ್. ಹೋಗ್ತೀನಿ ಅಲ್ಲ ಕಣೋ, ಹೋಗಿ ಬರ್ತೀನಿ, ಎಷ್ಟು ಸಾರಿ ಹೇಳ್ಬೇಕು ನಿಂಗೆ ಎಂದು ಗದರಲು ಅವರ ಕೆನ್ನೆಗೆ ಮುತ್ತಿಟ್ಟು, ಸರಿ ಮಾತೃಶ್ರೀಯವರೇ, ನಾನು ನಿರ್ಗಮಿಸುತ್ತಿದ್ದೇನೆ, ಮರಳಿ ಬರುವೆ ಎಂದು ಓಡಿದ್ದ. ಅವನ ನಡೆಗೆ ಕಿರಣಗೆ ಮುಡಿತು ಅವರೆಲ್ಲರ ಮುಖದಲ್ಲಿ. ಹೆಂಡತಿ ತಗೋ ಎಂದು ತಾವು ಮಡದಿಗೆ ತುತ್ತಿಟ್ಟರು ವಸಿಷ್ಠ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅವರ ಪ್ರೀತಿ ಮಡದಿಡಿಗೆ ಮಾಸದು. ನಿನ್ನೆ ನಿಧಿಯ ಮನೆಯ ಪರಿಸ್ಥಿತಿ ನೋಡಿದಾಗಿಂದ ವೈಭವ್ ಮನ ಚೂರು ಮೃದುವಾಗಿತ್ತು. ಅವಳು ಅಂತಹ ಜ್ವರದಲ್ಲೂ ಕೆಲಸಕ್ಕೆ ಹೋಗಿದ್ದು ಬೇಸರವಾಗಿತ್ತು ಅವನಿಗೆ. ಆದರೆ ಆ ಬೇಸರಕ್ಕೆ ಕಾರಣ ಹುಡುಕಲು ಆಗಲಿಲ್ಲ ಅವನಿಗೆ. ಆದರೆ ಅವಳಿಗೆ ದುಡ್ಡಿನ ವಿಷಯಕ್ಕೆ ಏನು ಹೇಳಬಾರದು ಎಂದುಕೊಂಡು ಬಂದಿದ್ದ. ನಿಧಿ, ನನಗೆ ಈ ಟಾಪಿಕ್ ಎಷ್ಟು ಓದಿದ್ರೂ ಅರ್ಥ ಆಗ್ತಿಲ್ಲ, ಹೇಳ್ಕೊಡ್ತೀಯಾ ಎಂದು ಅವರದೇ ಕ್ಲಾಸ್ನ ಹುಡುಗನೊಬ್ಬ ನಿಧಿಯ ಕೇಳಿದ. ಓದಿನ ವಿಚಾರದಲ್ಲಿ ಇಲ್ಲ ಎಂದು ಯಾರಿಗೂ ಹೇಳುವುದಿಲ್ಲ ಅವಳು. ಹಾಗಾಗಿ ಅವನಿಗೆ ಹೇಳಿದೊಡಗಿದಳು. ಅರ್ಥ ಆಯ್ತಾ ಎಂದಳು 10 ನಿಮಿಷದ ನಂತರ. ಆದರೆ ಅವನು ಪಾಠ ಕೇಳುತ್ತಿದ್ದರಲ್ವೇ, ಅವಳ ಪಕ್ಕ ಕುಳಿತು ಅವಳನ್ನೇ ನೋಡುತ್ತಿದ್ದ. ಹ್ಞೂ ಎಂದು ತಲೆ ಆಡಿಸಿದವ. ಈ ಪಾಯಿಂಟ್ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡು ಎಂದಾಗ ಮತ್ತೆ ಹೇಳತೊಡಗಿದಳು. ಆದರೆ ಅವನು ಈ ಬಾರಿಯೂ ಅವಳನ್ನೇ ನೋಡುತ್ತಿದ್ದ. ಆದರೆ ಅವರಿಬ್ಬರಿಗೂ ದೂರದಿಂದಲೇ ದಿಟ್ಟಿಸುತ್ತಿದ್ದ ವೈಭವ್ಗೆ ಕೋಪ ಹೊತ್ತಿ ಉರಿಯುತ್ತಿತ್ತು.
ಇವಾಗ ಅರ್ಥ ಆಯ್ತಾ ಎಂದಳು ಮತ್ತೊಮ್ಮೆ ಪೆನ್ನಿಟ್ಟು. ಹ್ಞೂ, ಅರ್ಥ ಆಯಿತು ಎಂದುವ ಮತ್ತು ಅವಳನ್ನು ನೋಡುವಾಗ ಮುಜುಗರದಿಂದ ಸರಿ, ನಾನು ಆ ಕಡೆ ಕೂರ್ತೀನಿ ಎಂದು ಎದ್ದು ಹೊರಟವಳ ಕೈ ಹಿಡಿದುಕೊಂಡ. ನಾನು ನಿನ್ನ ಜೊತೆ ಮಾತಾಡಬೇಕು ಎಂದ ಅವಳನ್ನೇ ನೋಡುತ್ತಾ. ಕೈ ಬಿಡು ನವೀನ್, ಹಾಗೆ ಮಾತಾಡು ಎಂದಳು ಮುಜುಗರದಿಂದ. ಅವರ ನೋಡಿ ಕೈ ಮುಷ್ಟಿ ಕಟ್ಟಿದ ವೈಭವ್. ಅವರ ಮಾತುಗಳು ಕೇಳಿಸ್ತಿಲ್ವಲ್ಲ. ಕೈ ಬಿಡು ಅಂತಿದೆಯಲ್ಲ ನಿಧಿ, ಜೀವನ ಪೂರ್ತಿ ಕೈ ಹಿಡಿಬೇಕು ಅಂದ್ಕೊಂಡಿದ್ದೀನಿ ಎಂದು ತಾನು ಅವಳ ಸಮೀಪ ನಡೆದ. ಅದೇನು ಮಾತಾಡಬೇಕು, ದೂರ ನಿಂತೆ ಮಾತಾಡು ಎಂದಳು ಕೈ ಬಿಡಿಸಿಕೊಳ್ಳಲು ಪರದಾಡುತ್ತಾ. ದೂರ ನಿಂತು ಹೇಳೋದಲ್ಲ ನಿಧಿ ಅದು ಎಂದು ಅವ ಹೇಳುತ್ತಿರಲು ಎಲ್ಲರೂ ಬಂದರು ಕ್ಲಾಸ್ಗೆ. ಆದರೂ ಅವಳಿಂದ ದೂರ ಸರಿಯದ ಅವನು, ನಿಧಿ ನೀನಂದರೆ ನನಗೆ ತುಂಬ ಇಷ್ಟ, ಲೈಫ್ ಲಾಂಗ್ ನಿನ್ನ ಜೊತೆ ಇರೋದಕ್ಕೆ ನನಗೆ ಅವಕಾಶ ಕೊಡ್ತೀಯಾ ಎಂದು ಅವಳ ಕೈ ಹಿಡಿದೆ ಮಂಡಿಯುರಿದ ಅವಳ ಮುಂದೆ. ಪೂರ್ತಿ ಕ್ಲಾಸ್ ಚಪ್ಪಾಳೆ ತಟ್ಟುತ್ತಿತ್ತು ಅವನ ನಿವೇದನೆ ನೋಡಿ. ಪ್ಲೀಸ್ ಎದ್ದೇಳು ನವೀನ್, ನನಗಿದೆಲ್ಲ ಇಷ್ಟ ಆಗಲ್ಲ ಎಂದಳು ಮೆಲ್ಲಗೆ. ಪೂರ್ತಿ ಕ್ಲಾಸ್ ಮುಂದೆ ಮುಜುಗರ ಆಗಿತ್ತು ಅವಳಿಗೆ. ಇಲ್ಲ ನಿಧಿ, ನೀನು ಒಪ್ಪೋವರೆಗೂ ನಾನು ಮೇಲೆ ಹೇಳಲ್ಲ ಎಂದು ತನ್ನ ಜೇಬಲ್ಲಿದ್ದ ಉಂಗುರ ತೆಗೆದು ಅವಳ ಮುಂದೆ ಹಿಡಿದ. ಪ್ಲೀಸ್ ನವೀನ್, ನನಗಿದೆಲ್ಲ ಇಷ್ಟ ಆಗಲ್ಲ ಎಂದು ದೂರ ಸರಿಯಲು ನೋಡಿದವಳ ಕೈ ಬಿಡದೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ನಿಧಿ, ನಿನಗೆ ಅಪ್ಪ ಇಲ್ಲ ಅಂತ ಗೊತ್ತು, ಆ ನೋವು ಇನ್ನೊಂದು ಬಾರಿ ಕಾಣದ ಥರ ನೋಡ್ಕೋತೀನಿ ಎಂದು ಅವಳ ಮನವ ಮುಟ್ಟಲು ನೋಡಿದ. ಇಲ್ಲ ನವೀನ್, ಇದು ನನ್ನ ಪರ್ಸ್ನಲ್, ಪ್ಲೀಸ್ ಹೇಳು, ಮೊದಲು ನನ್ನ ಕೈ ಬಿಡು, ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಡ ಎಂದು ಕೈ ಬಿಡಿಸಿಕೊಳ್ಳಲು ನೋಡುವಾಗ ಅವನ ಕೈ ಗಟ್ಟಿಯಾಗಿ ಹಿಡಿಯಿತೊಂದು ಕೈ. ಮತ್ತ ಕೈ ವೈಭವ್ ವಸಿಷ್ಠ ಅವನದ್ದು. ಅವನು ಮಂಡಿಯೂರಿ ಆಗದೆ ಬಂದಿದ್ದ ಅವಳ ಬಳಿ. ಅವಳು ಹೇಳ್ತಿದ್ದಾಳೆ ಅಲ್ವಾ ದೂರ ಇರು ಅಂತ, ಕೇಳಲ್ವೇನೋ ಎಂದು ಅವನ ಕೈ ತಿರುಚಲು ಅವನ ಹಾಗೆ ಕೈ ಬಿಟ್ಟ ನವೀನ್. ವೈಭವ್, ಇದಕ್ಕೂ ನಿನಗೂ ಸಂಬಂಧ ಇಲ್ಲ, ದೂರ ಇರು ಎಂದು ಎನ್ನುವಾಗ ಅವನ ಕೈ ಬಿಟ್ಟು ಕೊರಳ ಪಟ್ಟಿ ಹಿಡಿದವ. ಅವಳು ಹೇಳಿದ್ದು ಕೇಳಿಲ್ವಾ? ಕೇಳಿವೇನೋ, ಇದು ಪರ್ಸನಲ್ ವಿಷಯ ಅಂತ ಮತ್ತೆ ಅವಳ ಫೋರ್ಸ್ ಮಾಡಿದ್ಯಾ ಎಂದವ ಅವನು ಜೋರಾಗಿ ತಳಿದ ರಭಸಕ್ಕೆ ನೆಲದ ಮೇಲೆ ಬಿದ್ದನವ. ಇವನಲ್ಲ, ಎಲ್ಲರಿಗೂ ವಾರ್ನ್ ಮಾಡ್ತಿದ್ದೀನಿ, ಇನ್ಮುಂದೆ ಪ್ರಪೋಸ್ ಮಾಡೋದಾದರೆ ಅವರು ಒಂದು ಸರಿ ಒಪ್ಪಿಗೆ ಇಲ್ಲ ಅಂದರೆ ದೂರ ಇರಬೇಕು, ತಿಳಿತಾ ಎಂದವ ಅಲ್ಲಿಂದ ನಡೆದಿದ್ದ. ಎಲ್ಲ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ರು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಕತೆ ಬೇಗ ಬರಬೇಕು ಅಂದರೆ ಬೇಗ ಕಮೆಂಟ್ ಹಾಕಬೇಕು. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಧನ್ಯವಾದಗಳು.